ಪೆನ್ನಿ ಸ್ಟಾಕ್ ತೊಗೊಳ್ಳೋದು ಒಳ್ಳೆಯದಾ ಅಥವಾ ದೊಡ್ಡ ದೊಡ್ಡ ಸ್ಟಾಕ್ಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದಾ? ಸೊ ನಿಮ್ಮ ಕ್ಯಾಪಿಟಲ್ಗೆ ನೀವು ಯಾವುದನ್ನು ಬೇಕಾದರೂ ತೆಗೆದುಕೊಳ್ಬೋದು. ಮೂಮೆಂಟ್ ಯಾವುದರಲ್ಲಿ ಜಾಸ್ತಿ ಇರುತ್ತೆ ನೋಡಿ. ದೊಡ್ಡ ದೊಡ್ಡ ಸ್ಟಾಕ್ಗಳಲ್ಲಿ ಮೂಮೆಂಟ್ ಜಾಸ್ತಿ ಇರುತ್ತೆ, ಪೆನ್ನಿ ಸ್ಟಾಕ್ಗಳಲ್ಲಿ ಮೂಮೆಂಟ್ ಜಾಸ್ತಿ ಇರೋದಿಲ್ಲ. ಮತ್ತು ಪೆನ್ನಿ ಸ್ಟಾಕ್ಗಳು ಸರ್ಕ್ಯೂಟ್ ಹಿಟ್ ಆಗ್ತಾ ಇರುತ್ತೆ. ಸೊ ನೀವು ಬೈ ಮಾಡಿದಿರಿ, ಸರ್ಕ್ಯೂಟ್ ಹಿಟ್ ಆಗ್ತಾ ಅಪ್ ಹೋಗಿದೆ, ಹಾಗೆ ಸರ್ಕ್ಯೂಟ್ ಹಿಟ್ ಆಗ್ತಾ ಡೌನ್ ಕೂಡ ಬರುತ್ತೆ. ಸೊ ನಿಮಗೆ ಹತ್ರ ಮಾರೋದಕ್ಕೆ ಕೂಡ ಆಗೋದಿಲ್ಲ, ನೀವು ಪ್ರಾಫಿಟನ್ನು ನೋಡ್ತಾ ಇರೋದಷ್ಟೇ, ಮಾರೋದಕ್ಕೆ ಆಗೋದಿಲ್ಲ. ದೊಡ್ಡ ದೊಡ್ಡ ಸ್ಟಾಕ್ಗಳಲ್ಲಿ ಹಾಗಾಗಲ್ಲ. 1000 ರೂಪಾಯಿ ಸ್ಟಾಕು, 2000 ರೂಪಾಯಿ ಸ್ಟಾಕು, 1500, 300, 500 ಈ ಥರದ್ದೆಲ್ಲ ಸ್ಟಾಕ್ಗಳಿದ್ದಾವೆ, ಒಳ್ಳೊಳ್ಳೆ ಸ್ಟಾಕ್ಗಳಿದ್ದಾವೆ. ಸೊ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಅಲ್ಲಿ ಮೂಮೆಂಟ್ ಕೂಡ ಚೆನ್ನಾಗಿ ಬರುತ್ತೆ, ಡೇ ಬೈ ಡೇ ಮೂಮೆಂಟ್ಗಳು ಬರುತ್ತಾ ಹೋಗುತ್ತೆ. ಸೊ ಈ ಪೆನ್ನಿ ಸ್ಟಾಕ್ನಲ್ಲಿ ಮೂಮೆಂಟ್ಗಳು ಬರೋದಿಲ್ಲ. ಮೂಮೆಂಟ್ ಆದರೆ ಎಷ್ಟು ಪೈಸೆ ಲೆಕ್ಕದಲ್ಲಿ ಮೂಮೆಂಟ್ ಆಗುತ್ತೆ. ಸೊ ಮೂಮೆಂಟ್ ಜಾಸ್ತಿ ಬರೋದಿಲ್ಲ. ಅದರಲ್ಲೂ ಸಣ್ಣ ಸ್ಟಾಕ್ಗಳಲ್ಲಿ ಸರ್ಕ್ಯೂಟ್ ಹಿಟ್ ಆಗೋದು ಜಾಸ್ತಿ. ಸರ್ಕ್ಯೂಟ್ ಹಿಟ್ ಆಗ್ತಾ ಇರುವಂತಹ ಸ್ಟಾಕ್ಗಳಲ್ಲಿ ನೀವು ಜಾಸ್ತಿ ಟ್ರೇಡ್ ಮಾಡೋದಕ್ಕೆ ಆಗೋದಿಲ್ಲ. ಬೈ ಮಾಡ್ಕೊಂಡಿರ್ತೀರಿ, ಸೆಲ್ ಮಾಡೋದಕ್ಕಾಗದೆ ಒದ್ದಾಡುವಂತಹ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ಪೆನ್ನಿ ಸ್ಟಾಕ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ, ದೊಡ್ಡ ದೊಡ್ಡ ಸ್ಟಾಕ್ಗಳನ್ನು ತಗೊಳ್ಳಿ. ಒಳ್ಳೊಳ್ಳೆ ಕಂಪ್ನಿಗಳ ಸ್ಟಾಕ್ಗಳಿದ್ದಾವೆ, ಅದನ್ನು ತಗೊಳ್ಳಿ, ಅದರಿಂದ ಲಾಭ ಮಾಡಿ.